ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿನ್. ರಶ್ಮಿಕಾ ಮಂದಣ್ಣ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಸೊ ಈ ವಿಚಾರವಾಗಿ ಅವರು ವೇದಿಕೆ ಮೇಲೆ ಒಂದು ಮಾತನ್ನ ಹೇಳ್ತಾರೆ, ತುಂಬಾ ಭಾವುಕರಾಗ್ತಾರೆ. ಸೊ ಯಾಕಿರ್ಬೋದು ಅಂತ ನೋಡೋದಾದ್ರೆ ಅವರ ಸಿನಿಮಾದ ಬಗ್ಗೆ ಈ ಒಂದು ಮಾತುಗಳನ್ನ ಹೇಳ್ತಾರೆ. ಆಮೇಲೆ ತೆಲಂಗಾಣದಲ್ಲಿ ಸಿಕ್ಕಿರುವಂತಹ ಗದರ್ ಪ್ರಶಸ್ತಿಗೆ ಕೂಡ ಇವರು ನಾಮಿನೇಟ್ ಆಗಿ ಅದರಲ್ಲೂ ಕೂಡ ವಿನ್ ಆಗಿದ್ದಾರೆ. ಸೊ ಹಾಗಾಗಿ ಯುಗಾದಿ ಹಬ್ಬಕ್ಕೆ ರಶ್ಮಿಕಾ ಮಂದಣ್ಣ ಅವರಿಗೆ ಡಬಲ್ ಖುಷಿ ಅಂತ ಹೇಳ್ಬೋದು. ಅದು ಕೂಡ ಅವರು ಮದುವೆ ಆಗಿದ್ದ ಹೊಸರಲ್ಲಿ ಯುಗಾದಿ ಹಬ್ಬ ಬಂದಿದೆ. ಅದು ಕೂಡ ಮೊದಲನೇ ಅವರ ಮದುವೆ ಆಗಿದ್ದ ನಂತರ ಮೊದಲನೇ ಯುಗಾದಿ ಹಬ್ಬ. ಅದರಲ್ಲೂ ಎರಡು ಡಬಲ್ ಧಮಾಕ ಖುಷಿ ಅವರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಇದೇ ವಿಷಯವನ್ನು ಅವ್ರು ಮಾತಾಡ್ಬೇಕಾದ್ರೆ ಅಂದ್ರೆ ಗರ್ಲ್ ಫ್ರೆಂಡ್ ಸಿನಿಮಾಕ್ಕೆ ಬಂದಿರುವಂತಹ ಈ ಅವಾರ್ಡ್ ಅನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಒಂದು ಭಾವನಾತ್ಮಕವಾಗಿ ಮಾತಾಡ್ತಾರೆ. ಯಾಕಂದ್ರೆ ಅವರು ಆಗಿರುವಂತಹ ಟ್ರೋಲ್ ಆಗಿರ್ಬೋದು, ಅಂದ್ರೆ ಸಾಕಷ್ಟು ಜನ ಟ್ರೋಲ್ ಆಗಿದ್ದಾರೆ ನಟಿಯರಲ್ಲಿ. ಬಟ್ ಇವರು ಆಗಿರುವಷ್ಟು ಟ್ರೋಲ್ಗಳು ಯಾರು ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕನ್ನಡದಲ್ಲೂ ಆಗಿರ್ಬೋದು ಅಥವಾ ಬೇರೆ ಭಾಷೆಗಳಲ್ಲೂ ಇವರು ಟ್ರೋಲ್ ಆಗ್ತಾನೆ ಹೋಗ್ತಾ ಇದ್ರು. ಸೊ ಹಾಗಾಗಿ ಈ ಟ್ರೋಲ್ ಗಳನ್ನ ನಾನು ಎದುರಿಸಿದ್ದೀನಿ. ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಮಗಳಾಗಿ ಬಂದಿದ್ದೇನೆ ಆದ್ರೆ ಈಗ ಸೊಸೆ ಆಗಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ರಶ್ಮಿಕಾ ಮಂದಣ್ಣ ಅವರು ಮದ್ವೆ ಆದ ನಂತರ ಈ ಒಂದು ಮಾತನ್ನ ಹೇಳಿರೋದು. ಅವರ ಅತ್ತೆ ಕೂಡ ಅಲ್ಲೇ ಕೂತಿದ್ರು. ಸೊ ಸೊಸೆಯ ಈ ಒಂದು ಸಾಧನೆಗೆ ಅತ್ತೆ ಕೂಡ ಭಾವನಾತ್ಮಕವಾಗಿದ್ರು. ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರ ಕೆಲವೊಂದು ವಿಚಾರಗಳಲ್ಲಾಗಿರ್ಬೋದು, ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಎಷ್ಟೋ ಜನಕ್ಕೆ ಅದು ಸರಿಯಾಗಿಲ್ಲ. ಅಂದ್ರೆ ಅವರನ್ನ ಪ್ರೀತಿ ಮಾಡುವಂತ ಜನಗಳಿಗೆ, ಅವರ ಅಭಿಮಾನಿಗಳಿಗೆ ಅವರು ತೆಗೆದುಕೊಂಡಿರುವಂತಹ ಕೆಲವೊಂದು ನಿರ್ಧಾರಗಳು ಅವ್ರಿಗೆ ಇಷ್ಟ ಆಗದೆ ಇರೋದು. ಬಟ್ ಅವರ ನಟನೆ ಅಂತ ಬಂದಾಗ ರಶ್ಮಿಕಾ ಮಂದಣ್ಣ ಅವರ ನಟನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಅವರ ನಟನೆಗೆ ಯಾವ ಸರಿ ಸಾಟಿ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕನ್ನಡದಲ್ಲೂ ಆಗಿರ್ಬೋದು, ಬೇರೆ ಭಾಷೆಗಳಲ್ಲಾಗಿರ್ಬೋದು, ಅವರು ಮಾಡಿರುವಂತಹ ನಟನೆಗೆ ಎರಡು ಮಾತಿಲ್ಲ. ಸೊ ನಮ್ಮ ಕನ್ನಡದಲ್ಲೂ ಅವರ ಫ್ಯಾನ್ಸ್ ಗಳಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಕನ್ನಡವನ್ನ ಅವರು ಗೊತ್ತಿಲ್ಲ ಅನ್ನೋ ಒಂದು ಮಾತು ಹೇಳಿ ಕನ್ನಡಿಗರ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ರು. ಸೊ ಆದ್ರೂ ಕೂಡ ರಶ್ಮಿಕಾ ಮಂದಣ್ಣ ಅವರು ಕನ್ನಡದ ಪ್ರೀತಿಯನ್ನ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಯಾವುದೇ ಒಂದು ಅವರ ಪೋಸ್ಟ್ ಗಳಿಗಾಗಿರ್ಬೋದು, ಕನ್ನಡ ಹಾಡನ್ನಾಗಿರ್ಬೋದು, ರೀಸೆಂಟ್ ಆಗಿ ಅಪ್ಪು ಅವರ ಹುಟ್ಟದ ಹಬ್ಬಕ್ಕೆ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಸೊ ಹಾಗಾಗಿ ಅವರು ಇನ್ನೂ ಕೂಡ ಕನ್ನಡವನ್ನ ಮರ್ತಿಲ್ಲ, ಕನ್ನಡ ಜನರನ್ನ ಮರ್ತಿಲ್ಲ, ಕನ್ನಡ ಸಿನಿಮಾವನ್ನ ಮರ್ತಿಲ್ಲ ಅಂತ ಹೇಳಕ್ಕಾಗುತ್ತೆ. ಆದ್ರೂ ಕೂಡ ಈ ಗರ್ಲ್ ಫ್ರೆಂಡ್ ಸಿನಿಮಾಕ್ಕೆ ಬಂದಿರುವಾಗ ಅವರು ವೇದಿಕೆ ಮೇಲೆ ಹೇಳಿರುವಂತಹ ಮಾತು, ಈ ಸಿನಿಮಾ ನಂಗೆ ತುಂಬಾ ವಿಶೇಷ ಅನ್ಕೊಂಡು. ಯಾಕಂದ್ರೆ ಸಿನಿಮಾ ರಿಲೀಸ್ ಆದಾಗ್ಲೂ ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಇದು ನನ್ನ ಜೀವನದಲ್ಲಿ ಆಗಿರುವಂತಹ ಘಟನೆ. ಆಮೇಲೆ ಆ ಒಂದು ಆಡಿಯೋ ಲೀಕ್ ಆಗಿರೋದು. ಸೊ ಇದೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಅವ್ರು ಹೇಳಿದ್ದಕ್ಕೂ ಆಡಿಯೋ ಆಗಿರೋದಕ್ಕೂ ಅಥವಾ ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಿ ಇರುವಂತಹ ಸೀನ್ಸ್ ಗಳಿಗೂ ತುಂಬಾ ವ್ಯತ್ಯಾಸ ಇಲ್ಲ. ಅಂದ್ರೆ ಅವರ ನಿಜವಾದ ಜೀವನದಲ್ಲಿ ಆಗಿರುವಂತಹ ಕೆಲವೊಂದು ಘಟನೆಗಳು ಈ ಸಿನಿಮಾದಲ್ಲಿ ತೋರಿಸ್ಲಿಕ್ಕಾಗಿದೆ. ಬಟ್ ಆ ಒಂದು ಆಡಿಯೋದಲ್ಲಿ ಕೂಡ ಅಷ್ಟೇ ಅವರ ತಾಯಿ ಏನ್ ಮಾಡ್ತಾ ಇರ್ತಿದ್ರು. ಸೊ ಅದೆಲ್ಲ ಒಂದ್ ಕಡೆ ಅವ್ರು ಹೇಳ್ತಿರೋ ರೀತಿಗೆ ಇದೊಂದ್ ಕಡೆ ಹೊಂದ್ಕೊಳ್ಳುತ್ತೆ ಅನ್ನೋ ಒಂದು ರೀತಿಯಲ್ಲಿ ನಮಗೂ ಕೂಡ ಖಾತ್ರಿ ಆಗುವಂತ ವಿಷಯ. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಅವರು ವೇದಿಕೆ ಮೇಲೆ ಭಾವನಾತ್ಮಕವಾಗಿ ಮಾತಾಡೋದಾಗಿರ್ಬೋದು, ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು ತುಂಬಾ ತೀರಾ ಕಡಿಮೆ. ನಾವು ನೋಡಿದ್ರಲ್ಲಿ ಒಂದು ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಿ ಆಗಿರ್ಬೋದು ಅಥವಾ ನಿನ್ನೆ ಆಗಿರುವಂತಹ ಅವಾರ್ಡ್ ಫಂಕ್ಷನ್ ಆಗಿರ್ಬೋದು. ಸೊ ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರ ನಟನೆಗೆ ಆಗಿರ್ಬೋದು, ಅವರು ಅನುಭವಿಸಿದ ಕಷ್ಟಗಳನ್ನ ನಿನ್ನೆಲ್ಲ ಮೆಲ್ಕ್ ಹಾಕ್ತಾರೆ. ಸೊ ಅಲ್ಲಿ ಅವರ ವೇದಿಕೆ ಮುಂಭಾಗದಲ್ಲಿ ಅವರ ಅತ್ತೆಯವರು ಕೂಡ ಕೂತಿರ್ತಾರೆ. ಸೊ ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರಿಗೆ ಯುಗಾದಿ ಹಬ್ಬಕ್ಕೆ ಸಿಕ್ಕಿರೋ ಡಬಲ್ ಧಮಕ್ ಆದ್ರೆ ಅವರು ಎದುರಿಸಿದಂತಹ ಸಮಸ್ಯೆಗಳು, ಅಂದ್ರೆ ಟ್ರೋಲ್ಗಳಿಂದ ಆಗಿರ್ಬೋದು ಅಥವಾ ಬೇರೆ ಜನಗಳಿಂದ ಮಾತುಗಳನ್ನಾಗಿರ್ಬೋದು, ಇದನ್ನೆಲ್ಲ ಅವ್ರು ಮೆಲುಕು ಹಾಕ್ತಾರೆ. ಆಮೇಲೆ ಇದನ್ನೆಲ್ಲ ಅವ್ರು ಹೇಳಿರೋದನ್ನ ಕೇಳಿದಾಗ ಆಡಿಯೋ ಲೀಕ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಸಿನಿಮಾದ ಕೆಲವೊಂದು ಸೀನ್ಗಳಾಗಿರ್ಬೋದು ಎಲ್ಲೋ ಒಂದ್ ಕಡೆ ರಿಲೇಟ್ ಆಗಬಹುದು ಅನ್ನೋದು. ಆದ್ರೆ ಇದ್ರಲ್ಲಿ ಯಾರನ್ನು ನಾವು ದೂರು ಮಾಡಕ್ಕಾಗಲ್ಲ, ಅಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು. ಸೊ ಇದಕ್ಕೆ ರಶ್ಮಿಕಾ ಮಂದಣ್ಣ ಅವರಿಗೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರಿಗೆ 2 ಪ್ರಶಸ್ತಿಗಳು ನಿನ್ನೆ ಲಭಿಸಿದೆ. ಸೊ ಹಾಗಾಗಿ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದು ಅವರ ಮೊದಲನೇ ರಾಜ್ಯ ಪ್ರಶಸ್ತಿ. ಸೊ ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರ ಮುಂದಿನ ಸಿನಿಮಾಗಳನ್ನ ಯಾವ್ದೆಲ್ಲ ಬರ್ಬೋದು ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ.